5 ವರ್ಷದ ಅವಧಿಗೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ತುಮಕೂರಿನ ಆಡಳಿತ ಮಂಡಳಿಯ ಚುನಾವಣೆಗೆ ನಡೆದಂಥ ಚುನಾವಣೆಯಲ್ಲಿ 14 ಸ್ಥಾನಗಳ ಪೈಕಿ 8 ಸ್ಥಾನಗಳು ಈಗಾಗಲೇ ಅವಿರೋಧವಾಗಿ ಆಗಿದೆ. ಇವತ್ತು 6 ಕ್ಷೇತ್ರಗಳು 6 ತಾಲೂಕಿನ ಎ ವರ್ಗದ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. ಗುಡಿಗಲ್ಲಲ್ಲಿ 18 ಮತದಾರರು ಸಾಮಾನ್ಯ ಶಿವಣ್ಣನವರ ಮತದಾರ ಆಗಿದ್ದಾರೆ. 8 ಅವರ ವಿರುದ್ಧವಾಗಿ ಮತದಾರ ಆಗಿದೆ. ಹಾಗೆಯೇ ನಮ್ಮ ಷಡಕ್ಷರಿಯವರ ಕ್ಷೇತ್ರ ಅಂತ ಹೇಳಿದ್ರೆ 22 ಮತದಾರರು 12 ಸನ್ಮಾನ್ಯ ಷಡಕ್ಷರಿಯವರ ಪರ ಆಶೀರ್ವಾದ ಮಾಡಿದ್ದಾರೆ. ಇನ್ನು 6 ಜನ ಅವರ ವಿರುದ್ಧವಾಗಿ ಮತದಾನ ಮಾಡಿದ್ದಾರೆ. ಹಾಗೆಯೇ ಚಿಕ್ಕನಾಯಕನಹಳ್ಳಿ ಪಕ್ಕದಲ್ಲಿ ಸುಮಾರು 23 ಮತಗಳು 16 ಮತಗಳು ಸನ್ಮಾನ್ಯ S.R. ರಾಜ್ಕುಮಾರ್ ಅವರಿಗೆ, 6 ಮತಗಳು ಅವರ ವಿರುದ್ಧ, 1 ಮತ ತಿರಸ್ಕೃತಗೊಂಡಿರ್ತಕ್ಕಂಥದ್ದು ಚಿಕ್ಕನಾಯಕನಹಳ್ಳಿಯ ಫಲಿತಾಂಶ. ಹಾಗೆ ನಾನು ಗುಬ್ಬಿದು ಕಡೆಗೆ ಹೇಳ್ತೀನಿ ಮುಂಚೆ. ಮತ್ತು ಸಿರಾತು ಕೂಡ 29 ಮತಗಳಿದ್ದಂಥ ಮತಗಳಲ್ಲಿ 19 ಮತ ಸನ್ಮಾನ್ಯ G.S. ರವಿ ಅವರಿಗೆ, ಇನ್ನು 10 ಮತಗಳು ಅವರ ವಿರುದ್ಧವಾಗಿ ಚುನಾವಣೆ ಆಗಿರ್ತಕ್ಕಂಥ. ಪಾವಗಡದಲ್ಲೂ ಕೂಡ ಟೋಟಲಿ 20 ಮತಗಳು ಇದ್ದಂಥದ್ದು. 14 ಸನ್ಮಾನ್ಯ H.B. ವೆಂಕಟೇಶ್ ಅವರಿಗೆ, ಇನ್ನು 4 ಮತಗಳು ಅವರ ವಿರುದ್ಧವಾದಂಥ ಅಭ್ಯರ್ಥಿಗೆ, ಇನ್ನು 1 ಮತ ಬಂದು ಚಲಾವಣೆ ಮಾಡಿಲ್ಲ, 1 ಮತ ತಿರಸ್ಕೃತ ಆಗಿರ್ತಕ್ಕಂಥದ್ದು ಫಲಿತಾಂಶ. ಇದಾದ ಮೇಲೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು 6 ಕ್ಷೇತ್ರಗಳಿದೆ. ಗುಬ್ಬಿ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡಿದ್ರು ಆತನೂ ಅವನು ಓಟ್ ಹಾಕೊಂಡಿಲ್ಲ. 21 ಓಟ್ ಇದೆಯಲ್ಲ, 21 ಮತದಾರರಿದ್ದರು, 21 ಜನರು ಬಂದು ಪ್ರಬಣ್ಣವರಿಗೆ ಮತ ಹಾಕಿದ್ದಾರೆ. ಅಂದರೆ ಸ್ಪರ್ಧೆ ಮಾಡಿದಂತಹ ವ್ಯಕ್ತಿನೂ ಕೂಡ ಅವ್ರ ಓಟನ್ನು ಅವ್ರು ಹಾಕೊಳ್ಳದೆ ಪ್ರಬಣ್ಣವ್ರಿಗೆ ಹಾಕಿದ್ದಾರೆ ಅಂದರೆ ಪ್ರಬಣ್ಣವ್ರ ಮೇಲೆ ಇರ್ತಕ್ಕಂಥ ವಿಶ್ವಾಸ ತೋರಿಸುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀನಿ. ಮತ್ತು ಅಂತಿಮವಾಗಿ ಇದೊಂದು ದಾಖಲೆ ಇದೆ. ಯಾರೇ ಒಬ್ಬ ಅಭ್ಯರ್ಥಿ ಸ್ಪರ್ಧೆಗೆ ನಡೆದಾಗ ಕನಿಷ್ಠ ಸ್ಪರ್ಧೆ ಮಾಡಿದ ಅಭ್ಯರ್ಥಿನಾರು ಓಟ್ ಹಾಕಂತಾನೆ. ಬೇರೆ ಯಾರು ಬರ್ತಾರೋ ಬಿಡ್ತಾರೋ ಹಾಕೋದಿಲ್ಲೋ ದೊಡ್ಡ ವಿಚಾರ. ಆದರೆ ಇದೊಂದು ಇವತ್ತು ಚುನಾವಣೆ ಪ್ರಕ್ರಿಯೆಯಲ್ಲಿ ಇದು ಒಂದು ಇತಿಹಾಸ. ಗುಬ್ಬಿ ತಾಲೂಕಿನಲ್ಲಿ ಈ ಬಾರಿ ಇದ್ದಂಥ 21 ಮತಗಳು ಕೂಡ ಸನ್ಮಾನ್ಯ ಪ್ರಬಣ್ಣವರಿಗೆ ಮತ ಹಾಕಿದ್ದಾರೆ. ಅವ್ರ ವಿರುದ್ಧ ಸ್ಪರ್ಧೆ ಮಾಡಿದಂಥವ್ರಿಗೆ ಯಾವುದೇ 1 ಮತನೂ ಬಂದರೆ 0 ಮತವನ್ನು ಪಡೆದಿರ್ತಕ್ಕಂಥದ್ದು ಒಂದು ಇತಿಹಾಸ. ಮತ್ತು ಯಾರೆಲ್ಲ ಜಯಶೀಲರಾಗಿದ್ದಾರೆ ಎಲ್ರಿಗೂ ಕೂಡ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಿಕೊಂಡಂತಹ ಚುನಾವಣಾಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಬಹಳ ಸುಸೂತ್ರವಾಗಿ ಯಾವುದೇ ದೂರು ದುಮಾನಗಳಿಗೆ ಅವಕಾಶ ಕೊಡದೆ ಚುನಾವಣೆಯನ್ನು ನಡೆಸಿ ಇರ್ತಕ್ಕಂಥದ್ದು ಕೂಡ ಒಂದು ಈ ಬ್ಯಾಂಕಿನ ಇತಿಹಾಸದಲ್ಲಿ ಯಾವುದೇ ಗೊಂದಲ ಇದ್ದೆ, ಯಾವುದೇ ಕೋರ್ಟು ಕಚೇರಿಗಳಿಗೆ ಯಾರೂ ಹೋಗದೆ, ಯಾವುದೇ ದೂರುಗಳಿಲ್ಲದೆ ಚುನಾವಣೆ ನಡೆದಿರ್ತಕ್ಕಂಥದ್ದು ಈ ಬ್ಯಾಂಕಿನ ಒಂದು ಇತಿಹಾಸ. ನಮಗೆಲ್ಲ ಬಹಳ ಸಂತೋಷ ಪಡ್ತಿದೆ. ಮತ್ತೊಮ್ಮೆ ಚುನಾವಣೆ ನಡೆದಂಥ ಎಲ್ಲ ಅಧಿಕಾರಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಜೇತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಲು ಜೊತೆಗೆ ಒಂದು ವಿಚಾರ ನಿಮ್ಮ ಗಮನದಲ್ಲಿದೆ. ಇಲ್ಲಿ ಗೆದ್ದಿರ್ತಕ್ಕಂಥ 14 ಜನರನ್ನು ಕೂಡ ಬೇರೆ ಬೇರೆ ಪಕ್ಷದವರು ಇದ್ದಾರೆ, ಬೇರೆ ಬೇರೆ ಸಮುದಾಯದವರು ಇದ್ದಾರೆ. ಆದರೆ ನಾವು ಸಹಕಾರಿಗಳು ನಮ್ಮಲ್ಲಿ ಯಾವುದೇ ರೀತಿಯ ಪಕ್ಷಪಾತ, ಪಕ್ಷ ಆಗಲಿ ಜಾತಿ ಆಗಲಿ ಬರಬಾರ್ದು ಅನ್ನೋದಕ್ಕೆ ಒಂದು ಚುನಾವಣೆ ಒಂದು ವಿಶಿಷ್ಟವಾದಂಥದ್ದು ಒಂದು ಉದಾಹರಣೆ ಅಂತ ನಾವು ಈ ಸಂದರ್ಭದಲ್ಲಿ 15 ದಿವಸ ಹೊರಗಡೆ ಚುನಾವಣೆ ಮಾಡಬೇಕು. ಅವರು ಚುನಾವಣಾಧಿಕಾರಿಗಳು ಎಲ್ಲ ಸದಸ್ಯರಿಗೂ 7 ದಿವಸದ ಕ್ಲಿಯರ್ ಡೇಸ್ ಅಲ್ಲಿ ಅವರಿಗೆ ನೋಟಿಸ್ ಕೊಡಬೇಕು. ಅದೇ ಚುನಾವಣೆ ಮಾಡ್ತಾರೆ. ಮೋಸ್ಟ್ಲಿ ನನ್ನ ಪ್ರಕಾರ 2ನೇ ತಾರೀಕು 4ನೇ ತಾರೀಕು ನಡೀಬೋದು ಅಂತ ಅಂದ್ಕೊಂಡಿದ್ದೀನಿ.
ನಾಳೆ ನಾಡಿದ್ದು ನೋಟಿಸ್ ಕಳಿಸಿದ್ರೆ ಒಂದು 7 days ಮಧ್ಯೆ ಇಲ್ಲಿ ನೋಟಿಸ್ ಕೊಡಬೇಕು. 2 ತಾರೀಕು ಮತ್ತು 4 ತಾರೀಕು ನಡೀತದೆ ಅಂತ